ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಊರಿಗೆ ಹೋಗಬೇಕು, ಊರಿಗೆ ಹೊರಟಿದ್ದೀವಿ. ಹೇಗಿದ್ರು ಈಗ ರಜೆ ಅಲ್ವಾ, ಹಾಗಾಗಿ ಊರಿಗೆ ಹೊರಡ್ತಾ ಇದ್ದೀವಿ. ಹೋಗೋಣವಾ? ಆಯ್ತಾ ತಮ್ಮ ಎಲ್ಲ ತಗೊಂಡ್ಯಾ? ಜಾನು ಫಸ್ಟ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಜನ ನೀನು ಬೇಡ, ಇಲ್ಲೇ ಇರು. ಅವ ಜೊತೆ ಇರ್ತೀಯಾ? ಬೇಡಮ್ಮ ಪಾಪ, ಅವು ಒಂದೇ ಇರುತ್ತಂತೆ. ಇದು ಇರ್ತೀಯಾ? ಹೌದು ಜಾನು, ಕೊಡ್ತಿಲ್ಲ. ಊರಿಗೆ ಹೋಗ್ತೀರಾ? ಮುತ್ತ ಕೊಡ್ತಿದ್ಯಾ? ನಂಗೆ ಬೇಡ, ನಾನು ಇಲ್ಲೇ ಇರ್ತೀನಿ. ಬಾ ಜಾನು, ಹೋನ ನಾವು ಊರಿಗೆ ಹೋನ. ಅವಳು ಬರ್ತಾಳಪ್ಪ ನಂಜ. ಬೇಕು ಬಾಯ್ ಮಾಡ್ತೀಯಾ? ಏನಿದು ಬಾಯ್ ಮಾಡ್ತೀಯಾ? ಈಗ ಗೊತ್ತಾಗ್ತೈತೆ ಏನೋ ಆಲ್ರೆಡಿ ಅದ್ರಲ್ಲಿ ಈಗ ₹100 ಐತಿ. ಈಗ ನಾನೊಂದ್ಸಲ 250 ಹಾಕ್ಸ್ತೀನಿ. ಅವಾಗ ಎಷ್ಟು ಆಗ್ತೈತೆ ಅಂತ ಗೊತ್ತಾಗ್ತೈತಿ. 250 ಹಾಕ್ಸಿದ್ರೆ ಜಾಸ್ತಿನೇ ಆಗುತ್ತೆ ಕಣೋ. ಮೊನ್ನೆ ಹಾಕ್ಸ್ಕೊ ಬಂದಿದ್ದು ನಾನು. ಎಷ್ಟು? 150. 150. ಇವಾಗ ಹೊರಟಿದ್ದೀವಿ ಊರಿಗೆ. ಏನು ಗೊತ್ತಾ, ಇವಾಗ ಗಾಡಿಗೆ ಎಷ್ಟು ಹಾಕಿದ್ರೆ ಫುಲ್ ಟ್ಯಾಂಕ್ ಆಗುತ್ತೆ ಪೆಟ್ರೋಲ್ ಅಂಥೇಳಿ ನಾವು ಮಾತಾಡ್ತಾ ಇದ್ವಿ. ನಮ್ಮ ತಮ್ಮ ಹೇಳ್ತಿದ್ದ ಇದಕ್ಕೆ ₹500-600 ಹಾಕಿಸ್ಬೇಕು, ಆವಾಗ ಫುಲ್ ಟ್ಯಾಂಕ್ ಆಗುತ್ತೆ ಅಂತೇಳಿ. ಆದರೆ ಒಂದ್ಸಲ ಮಂಜು ಹೇಳಿದರು, ಇಲ್ಲ ಇದಕ್ಕೆ ₹350-400 ಹಾಕ್ಸಿದ್ರೆ ಸಾಕು, ಫುಲ್ ಟ್ಯಾಂಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಂಜು ಹೇಳಿದರು. ಒಂದ್ಸಲ ಇವರಿಬ್ಬರು ಆರ್ಗ್ಯೂ ಮಾಡ್ಕೊಳ್ತಾ ಇದ್ರು, ಇಲ್ಲ ಮಾವ ಅಷ್ಟು ಹಾಕಿಸ್ಬೇಕು ಅಂತೇಳಿ. ಇಲ್ಲ ಕಣೋ ಇಷ್ಟೇ ಅಂತೇಳಿ ಅವರು ಹೇಳಿದರು, ಆದರೆ ಕೇಳಿರಲಿಲ್ಲ. ಇವತ್ತು ಹೇಗಿದ್ರು ಹೊರಟಿದ್ವಲ್ಲ ಗಾಡಿ ತೊಗೊಂಡು ಹೋಗೋಣ ಅಂಥೇಳಿ. ಅವ್ನು ಹೇಳ್ತಾ ಇದ್ದ, ಅಕ್ಕ ನೋಡೋಣ ಇವತ್ತು ಎಷ್ಟು ಹಾಕ್ಸಿದ್ರೆ ಫುಲ್ ಟ್ಯಾಂಕ್ ಆಗುತ್ತೆ ಅಂತೇಳಿ. ನಾನು ಬಿಫೋರ್ 2 ಡೇಸ್ ಬಿಫೋರ್ ನಾನು 150 ಹಾಕ್ಸಿದ್ದೆ. ಅದಕ್ಕೆ ಸರಿ ಆಯಿತು, ಇವಾಗ ನೋಡೋಣ ಎಷ್ಟು ಹಾಕ್ಸಿದ್ರೆ ಫುಲ್ ಟ್ಯಾಂಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ದೆ. ಸರಿ ಕಣ ಆಯಿತು ಅಂತೇಳಿ ಹಾಕಿಸ್ಕೊಂಡು ಬಂದ್ವಿ. ಹಾಗೆ ನಾನು ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ, ಬಿಕಾಸ್ ಈಗ ಸರ್ಸಿಗೆ ಡೆಲಿವರಿ ಆಗಿದೆ ಅಲ್ವಾ, ಹಾಗಾಗಿ ನಾನು ಇಲ್ಲಿ ನೋಡ್ಕೊಂಡು ಹೋಗೋಣ. ಹಾಗೆ ಚಿನಿಮನು ಇಲ್ಲೇ ಇದ್ದಾಳೆ, ಕರ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀನಿ. ಆ್ಯಕ್ಚುಲಿ ನಾವಿವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ರಜೆ ಅಂದರೆ ಸಮ್ಮರ್ ಹಾಲಿಡೇಸ್ ಅಂತ ಬಂದಿದ ತಕ್ಷಣ ಎಲ್ಲರೂ ಥಾಟ್ ಅಂದರೆ ಯೋಚನೆ ಮಾಡಿದೆ ಅಮ್ಮನ ಮನೆಗೆ ಹೋಗಬೇಕು ಫಸ್ಟ್ ಅಂತ ಹೇಳಲ್ವಾ. ಹಾಗಾಗಿ ನಾನು ಕೂಡ ಇಲ್ಲಿ ಅಮ್ಮನ ಮನೆಗೆ ಹೊರಟಿದ್ದೀನಿ. ನಮ್ಮ ಚಿನಿಮ ಬಿಫೋರ್ 2 ಡೇಸ್ ಬಂದುಬಿಟ್ಟಿದ್ಲು. ಯಾಕೆ ಅಂದರೆ ಈಗ ಚಿಕ್ಕಿಗೆ ಬೇರೆ ಪಾಪು ಆಗಿದೆ ಅಂಥೇಳಿ ಪಾಪುನ ಬಿಟ್ಟೇ ಇರ್ತಿರ್ಲಿಲ್ಲ ಅವಳಂತೂ. ಹಾಗಾಗಿ ಕೇಳಲಿಲ್ಲ. ಅಪ್ಪ ಬಂದಿದ್ದರು ನಮ್ಮನ್ನು ನೋಡೋಕ್ಕೆ ಅಂಥೇಳಿ, ಜಾನು ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಅಪ್ಪ ಬಂದಿದ್ದರು. ಅವ್ರ ಹತ್ರ ಇಲ್ಲ ತಾತ ನಾನು ಬರ್ತೀನಿ ಅಂಥೇಳಿ ಅವ್ರ ಜೊತೆಗೆ ಬಂದಿದ್ಲು. ಅಂದರೆ ಮನೇಲಿ ಇವಾಗ ಮೇಂಟೈನ್ ಮಾಡೋಕ್ಕೆ ಕಷ್ಟ. ಅಂದರೆ ಈಗ ತಂಗಿನ ನೋಡಿಕೊಂಡು ಅಮ್ಮ ಇದ್ದಾರೆ ಇಲ್ಲೇ ಹಾಸ್ಪಿಟಲಲ್ಲಿ. ಹಾಗಾಗಿ ಅಪ್ಪ ಮತ್ತು ತಮ್ಮ ಇಬ್ಬರೇ ಇರ್ತಾರೆ ಮನೇಲಿ, ಇಬ್ಬರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಇವ್ರನ್ನ ಅಂಥೇಳಿ ಚಿನಿಮನ ಅವರು ಅಮ್ಮನ ಜೊತೆಯಲ್ಲೇ ಹಾಸ್ಪಿಟಲಿಗೆ ಕಳಿಸಿದ್ರು. ಹಾಗಾಗಿ ಅವಳು ಇಲ್ಲೇ ಇದ್ದಾಳೆ ನೋಡಿ. ನಾನು ಬಂದೆ, ಟೀ ಕಾಫಿ ಕುಡಿತಾಯಿದ್ರು, ಹಾಲು ಕುಡಿತಾಯಿದ್ಲು ನಮ್ಮ ಚಿನ್ನಿಮ್ಮನು. ಸರ್ಸನ್ನು ಮಾತಾಡಿಸ್ಕೊಂಡು ಹಾಗೆ ಪಾಪು ನಾನು ಸ್ವಲ್ಪ ಹೊತ್ತು ಮುದ್ದಾಡಾಯಿತು. ಮುದ್ದಾಡಾದ್ಮೇಲೆ ಇನ್ನೊಂದು, ಒಳಗಡೆ ಗಂಡು ಮಕ್ಕಳನ್ನ ಬಿಡೋದಿಲ್ಲ ಇಲ್ಲಿ, ಅಲೋ ಇಲ್ಲ ಗಂಡು ಮಕ್ಕಳಿಗೆ. ಹಾಗಾಗಿ ಹೊರಗಡೆನೇ ಪಾಪುನ ಎತ್ಕೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದೆ. ತಮ್ಮಣ ಬಂದಿದ್ನಲ್ಲ ಶರತ್ತಿಗೆ ತೋರಿಸ್ತಾ ಇದ್ವಿ. ಹಾಗೆ ಇನ್ನೊಂದು ಏನು ಗೊತ್ತಾ, ಸರ್ಸುಗೆ ಇದು ಸಿ ಸೆಕ್ಷನ್ ಆಗಿರೋದು. ಫಸ್ಟ್ ಒನ್ನು ಸಿ ಸೆಕ್ಷನ್ ಆಗಿರೋದ್ರಿಂದ ಸೆಕೆಂಡ್ ಬೇಬಿ ಕೂಡ ಈಗ ಸಿ ಸೆಕ್ಷನ್ನೇ ಆಗಿರೋದು. ಅವಳಿಗೆ ಡೆಲಿವರಿ ಪೇಯ್ನ್ ಬಂದಿದೆ, ಬಟ್ ಅವಳಿಗೆ ಗೊತ್ತಾಗಿಲ್ಲ. ಯಾಕೆ ಅಂದರೆ ಫಸ್ಟ್ ಒನ್ ಸಿ ಸೆಕ್ಷನ್ ಅಲ್ವಾ, ಸ್ಟಿಚ್ ಮಾಡಿರ್ತಾರಲ್ವ, ಅವಳಿಗೆ ನಾರ್ಮಲಾಗಿ ಬರ್ತಾ ಇತ್ತಂತೆ ತುಂಬ. ಅದು ಹೊಟ್ಟೆ ದಪ್ಪ ಬರ್ತಾ ದಪ್ಪ ಆಗ್ತಾ ಅವಳಿಗೆ ನೋವು ಜಾಸ್ತಿ ಆಗ್ತಾ ಇತ್ತಂತೆ. ಆದರೆ ಅದು ಗೊತ್ತಾಗಿಲ್ಲ ಅವಳಿಗೆ. ಅಂದರೆ ಆ ಪೇಯ್ನ್ ಅಂದ್ಕೊಂಡು ಸುಮ್ಮನಾಗಿದ್ದಾಳೆ. ಬಟ್ ನೈಟೆಲ್ಲ ಅವಳಿಗೆ ಡೆಲಿವರಿ ಪೇಯ್ನ್ ಬಂದಿದೆ, ಅದಕ್ಕೆ ಗೊತ್ತಾಗಿಲ್ಲ. ಸ್ಟಿಚ್ ಹಾಕಿರೋದು ತುಂಬ ನೋವ್ತಾ ಇದೆ ಅಂದ್ಕೊಂಡು ಅವಳು ಸುಮ್ಮನಾಗಿದ್ದಾಳೆ. ಬಟ್ ಅದು ಡೆಲಿವರಿ ಪೇಯ್ನ್ ಅಂತೆ. ಮಾರನೇ ದಿನ ಇಲ್ಲಿ ಡಾಕ್ಟ್ರ್ ಹತ್ರ ಬಂದಾಗ ಹೇಳಿದರು, ಅಡ್ಮಿಟ್ ಆಗೋಕ್ಕೆ ಬಂದಾಗ ಹೇಳಿದ್ದಕ್ಕೆ ಡಾಕ್ಟ್ರು, ಇದು ಡೆಲಿವರಿ ಪೇಯ್ನ್ ಬಂದಿರೋದು, ನಿಮಗೆ ಯಾಕೆ ಇಷ್ಟು ಗೊತ್ತಾಗಲಿಲ್ವಾ, ಬೇಗ ಕರ್ಕೊಂಬರ್ಬೇಕಲ್ವಾ, ಇಲ್ಲಾಂದರೆ ತಾಯಿ ಮಗುವಿಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಫಸ್ಟ್ ಇವಳು ಕೇಸೇ ತೊಗೊಂಡ್ರು. ಅಪ್ಪ ಜಸ್ಟ್ ಬಂದ್ವಿ ಮನೆಗೆ. ಮಕ್ಕಳು ನೋಡಿ ಏನು ಮಾಡ್ತಿದ್ಯಾ ಜನ. ಕೀತನ ಇದು ನಮ್ಮ ಚಿನಿಮ, ಅದು ಅಲ್ಲೇ ಇದ್ಲಲ್ಲ ಹಾಸ್ಪಿಟಲಲ್ಲೇ ಇದ್ಲಲ್ಲ, ಕರ್ಕೊಂಡು ಬಂದೆ. ಯಪ್ಪ ಚಳಿ ಅಂದರೆ ಚಳಿ ಒಂದು ಕಡೆ. ನಮ್ಮ ತಮ್ಮ ಅಪ್ಪ ಗದ್ದೆ ಹತ್ರ ಹೋಗಿದ್ದಾರೆ. ಏನು ಮಾಡ್ತಿದ್ಯಾ? ಇವ್ ನೋಡಿ ಅಷ್ಟು ಬೇಗ ಬಂದು ಊದ್ಬತ್ತಿದು ದೇವ್ರ ರೂಮಿಗೆ ಹೋಗಿ ಊದ್ಬತ್ತಿ ಸಿಕ್ಸಿರ್ತಾರಲ್ಲ ಕಡ್ಡಿ, ಅದನ್ನೆಲ್ಲ ತೊಗೊಂಡು ಬಂದಿದ್ದಾನೆ. ಅಷ್ಟು ಬೇಗ ಕಿತಾಪತಿ ಅಂದರೆ ಕಿತಾಪತಿ ಏನಂತು ಯಪ್ಪ. ನೋಡಿ ಬಂದು ಇವನು ತಮ್ಮಣ್ಣ ಮಲಗ್ತಾನಲ್ಲ ಮಂಚದ ಮೇಲೆ ಬಂದು ಮಲ್ಕೊಂಡಿರೋದು ನೋಡಿ. 3 ಜನ ಮಲ್ಕೊಂಡು TV ನೋಡ್ತಾ ಇರೋದು.
ಏನು ಮಾಡ್ತಿದ್ಯಾ ಪಪ್ಪು ನೀನು? ಏನು ಮಾಡ್ತಿದ್ಯಾ? ಇಲ್ಲ ಚಿನಿಮ ನೀನು ಜಾನ ನೀವೇನು ಮಾಡ್ತಾ ಇದ್ದೀರಾ ಬಂಗಾರಿ? ಅಲ್ಲಿ ಕಿಟ್ಟಮ್ಮ ಪಪ್ಪಮ್ಮ ಜೊತೆ ಆರದು ಯಾರು? ಕರೆಕ್ಟಾಗಿ ಹೇಳಬೇಕು ಬಂಗಾರಿ. ಯಾರವನು? ಎಲ್ಲಿಗೆ ಬಂದಿದ್ದೀರಾ ನೀವು? ಎಲ್ಲಿಗೆ ಬಂದಿದ್ದೀಯಾ ಜನ ನೀನು? ಇಲ್ಲಿ ಅಂದರೆ ಎಲ್ಲಿಗೆ ಬಂದಿದ್ಯಾ ಮಗಳೇ? ಜಯನಗರನಾ ಅವ್ರ ಹೆಸರು? ರೇ ಪಪ್ಪು ಏನದು? ಲಾಲ ಓದ್ತೀನಲ್ಲ ಮಕ್ಕಳು ನೀವು ಹೂವು ಹಾಕಿ. ಗುಡ್ ಗರ್ಲ್ ನಮ್ಮ ಚಿನಿಮ ಗುಡ್ ಗರ್ಲ್. ಊಟ ಮಾಡ್ತಾಳಂತೆ. ಎದಳ್ರಿ ಊಟ ಮಾಡೋಣ ಎದಳ್ರಿ. ಗುಡ್ 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 ಗುಡ್. ಏಯ್ ಪಪ್ಪು ಯಾಕ ಕೆಳಗಿಳಿರಿ. ಹಾಂ ಸೂಪರ್. ಪಪ್ಪು ಯಾಕೆ ಜಾನು ಹಾಕಪ್ಪ. ಸ್ವಲ್ಪ ತಿಂತೀಯಾ? ಸರಿ ಆಯಿತು. ಚಪ್ಪನೆ ತಿನ್ನಂತೆ ದೊಡ್ಡಮ್ಮ. ಸರಿ ಆಯಿತು ಬರ್ರಿ. ಅಲ್ಲಿ ತಂದಿದ್ವಲ್ಲ ಒಂಚೂರು ಕಾಯಿಸ್ಬಿಡೋಣ ಅಂತೇಳಿ. ಯಾಕಮ್ಮ ಕರೆಕ್ಟ್ ಖುಷಿ. ಅಮ್ಮಮ್ಮ ಮನೆಗೆ ಬಂದಿರೋ ಖುಷಿ ಎಲ್ರಿಗೂ. ಆಯ್ತು ಡೇಟ್ 31 ನೋಡಿ ಅಲ್ಲ, ನಾಳೆ ಒಂದಿನ ಯೂಸ್ ಮಾಡ್ಬೋದು. ಸರ್ ಹಾಗೆ ಬಿಸಿಗಿಟ್ಟು ಊಟ ಮಾಡಿಬಿಡೋಣ ಫಸ್ಟ್ ತಮ್ಮಣ. ಊಟ ಮಾಡಿ ಮಕ್ಕಳಿಗೆ ಫಸ್ಟ್ ಊಟ ಮಾಡಿಸ್ಬೇಕು. ಊಟ ಮಾಡಿಸಿದ್ರೆ ನಾವು ಊಟ ಮಾಡೋಂಗೆ. ಸಾಕಾ? ಇಡ್ತಾ ಇದೆ ಸ್ವಲ್ಪ ನೀರು ಹಾಕೋಣ. ಏನಾಯ್ತು? ನೀರಾ? ಅದ್ ನೋಡ್ಕೊಂಬಣ ಅವರು ಕೈ ತೊಳೆದು ಆ ತಟ್ಟೆ ಕೆಳಗಡೆ ತಟ್ಟೆ ಇಟ್ಕೊಂಡಿರೋದು ನೋಡೋರು. ನಾವು ಅಡುಗೆ ಸಂಜೆ ಲೇಟ್ ಆಯ್ತಲ್ಲ ಬಂದಿದ್ದು, ಹಂಗಾಗಿ ಅಡುಗೆ ಏನೋ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾವು ಬರುವಾಗಲೇ ಪಾರ್ಸಲ್ ತಂದುಬಿಟ್ಟಿದ್ವಿ. ಇದು ಫ್ರೈಡ್ ರೈಸ್ ತಗೊಂಡು ಬಂದಿದ್ದೀವಿ. ಒಂದು 3 ಹಾಫ ಫ್ರೈಡ್ ರೈಸ್ ತೊಗೊಂಡು, ಫ್ರೈಡ್ ರೈಸು ವಿತ್ ಗೋಬಿ ಬರುತ್ತಲ್ಲ ಗೋಬಿ ರೈಸ್. ಗೋಬಿ ರೈಸ್ ತಂದಿದ್ದೀವಿ. ಹಾಗಾಗಿ ಪಾಪವರಿಗೂ ಅದನ್ನೇ ಹಾಕ್ಕೊಟ್ಟಿದ್ದೀನಿ. ಊಟ ಮಾಡ್ತಾ ಇದ್ದಾರೆ. ಒಬ್ರಿಗಂತೂ ಖಾರನ ಜನ. ಅಯ್ಯೋ ಏನಾಗಲ್ಲ ತಿನ್ಬೇಕಾಯ್ತಾ? ಇವ್ ನೋಡಿ ಇವನು ಪಪ್ಪಮ್ಮ ನೀನೇನು ಮಾಡ್ತಾ ಇದೆಯಲ್ಲ? ಖಾರನ ನಿಂಗು ಅದೇನು ಚಿಚ್ಚಿ ಅನ್ಕೊಂಡಿದ್ಯಾ? ಚಿಚ್ಚಿ ಅಲ್ಲಿ ಚಿನಿಮ. ನೀನು ಊಟ ಮಾಡ್ತಮ್ಮಣ. ತಮ್ಮಣ್ಣನೂ ಊಟ ಮಾಡ್ತಾ ಇದ್ದಾನೆ. ಅಪ್ಪ ಊಟ ಮುಗಿಸ್ಕೊಂಡು ಮಲ್ಕೊಂಡಿದ್ದೆ ಪಾಪ. ನೈಟ್ ಊಟ ಮಾಡಿ ಮಕ್ಕಳನ್ನ ಮಲಗಿಸೋಷ್ಟರಲ್ಲಿ ತುಂಬ ಲೇಟಾಗೋಯಿತು. ಹಾಗಾಗಿ ನಾನಿದು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ತಿಂಡಿ ಎಲ್ಲ ಮಾಡಿ, ಹಾಗೆ ಮನೆಯಲ್ಲಿ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು, ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು, ಅಮ್ಮ ಬೇರೆ ಹಾಸ್ಪಿಟಲಲ್ಲಿ ಇದ್ದಾರಲ್ವ, ಪೂಜೆ ಎಲ್ಲ ಏನೂ ಆಗಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಅಮ್ಮಮ್ಮನ ಮನೆ ಅಂತ ಹೇಳಿದ್ರೆ ಇವರಿಗಂತೂ ಫುಲ್ ಫ್ರೀ. ಹೇಗೆ ನನಗೆ ನಮ್ಮ ಅಮ್ಮನ ಮನೆ ಅಂತ ಹೇಳಿದ್ರೆ ಫುಲ್ ಫ್ರೀಯಾಗಿ ಆರಾಮಾಗಿರ್ತೀನೋ, ಹಾಗೆ ಸೇಮ್ ಇವರು ಕೂಡ ಹಾಗೆ ಫುಲ್ ಫ್ರೀಯಾಗಿ ಎಲ್ಲಿ ಬೇಕಲ್ಲಿ ಓಡಾಡಿಕೊಂಡು ಗದ್ದೆಗೆ ಹೋಗೋದು ಬಿಸಿಲಲ್ಲಿ. ಇವ್ರನ್ನಂತೂ ಹಿಡಿಯೋಕ್ಕೆ ಆಗಲ್ಲ ಇಲ್ಲಿ ಬಂದರೆ ಅಂತೂ. ನೋಡಿ ತಮ್ಮ ಸಾಂಗ್ ಹಾಕಿಬಿಟ್ಟಿದ್ದಾನೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಬ್ಯಾಂಗಲ್ಲು ಬಂಗಾರಿ ಅಂದ್ಕೊಂಡು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಬಾಳೆ ಗೊನೆ ಕಟ್ಟಿರ್ತಿದ್ರು, ಅದು ಮೇಲ್ಗಡೆ ಕಟ್ಟಿದ್ರಲ್ಲ, ಅದನ್ನೊಂದು ಚಿತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಮನೆಯಲ್ಲಿ ಅಮ್ಮ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಮನೆಯೆಲ್ಲ ಸಾಮಾನ್ಯವಾಗಿ ಹೇಗೆ ಅಂದರೆ ಮನೇಲಿ ಹೆಣ್ಮಕ್ಳಿಲ್ಲ ಅಂದರೆ ಆ ಮನೆ ಅಂತೂ ನೋಡೋಕ್ಕೆ ಆಗಲ್ಲ. ನಾನು ಬಂದು ಅಂದರೆ ಒಂದು 4-5 ದಿನ ಆಗಿತ್ತು ಅಮ್ಮ ಪಾಪ ಹಾಸ್ಪಿಟಲಲ್ಲೇ ಇದ್ದರು. ಇಲ್ಲಿ ತಮ್ಮಂಗಾಗಲಿ ಅಪ್ಪಂಗಾಗಲಿ ಅಡುಗೆಗೆ ಊಟಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ನಾನು ಕೂಡ ಬಂದಿದ್ದೀನಲ್ವ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ನೀರೆಲ್ಲ ಹಿಡ್ದಿರಲಿಲ್ಲ. ಇವ್ರು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ನೀರು
ತೊಳೆಯೋಕ್ಕೂ ಟೈಮೂ ಇರಲ್ಲ ಅಪ್ಪಂಗಾಗಲಿ ತಮ್ಮಂಗಾಗಲಿ. ಹಾಗಾಗಿ ಒಂದು ಕಡೆ ನೀರೆಲ್ಲ ಫುಲ್ ಎಲ್ಲ ಕ್ಲೀನ್ ಕೊಡ ಎಲ್ಲ ತೊಳೆದು ಕೊಳಗ ಎಲ್ಲ ತೊಳೆದು ಎಲ್ಲ ನೀರಿರುತ್ತೆ. ಇನ್ನೊಂದು 2 ದಿನದಲ್ಲಿ ಅಮ್ಮ ಮತ್ತು ಸರ್ಸುನ ಕರ್ಕೊಂಡು ಬರ್ಬೋದು, ಡಿಸ್ಚಾರ್ಜ್ ಆಗುತ್ತೆ. ಹಾಗೆ ನಾಳೆ ಬೇರೆ ನಮ್ಮೂರಲ್ಲಿ ಒಂದು ಜಾತ್ರೆ ಇದೆ, ಊರ ಜಾತ್ರೆ, ಅದಕ್ಕೂ ಹೋಗಬೇಕಿತ್ತು. ಇನ್ನೊಂದು ಏನು ಗೊತ್ತಾ, ನಮ್ಮ ಮನೇಲಿ ಹಸು ಕರುಗಳೆಲ್ಲ ಸ್ವಲ್ಪ ಜಾಸ್ತಿ. ಅವಾಗೆಲ್ಲ ತುಂಬ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಒಂದು ಹಸು ಇದೆ, 1-2 ಕುರಿ ಎಲ್ಲ ಇಟ್ಕೊಂಡಿದ್ದಾರೆ, ಮನೆಯಲ್ಲೇ ಇದೆ. ಬಾಚ್ ಬಾಚ್ ಚೆನ್ನಾಗಿ ಬಾಚ್. ಏನದು? ಅದೇ ಅಜ್ಜಿ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅಲ್ಲ. ಪಾಪ ಅಜ್ಜಿ ಅಲ್ಲಿರೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್. ನಾವು ಚಿಕ್ಕವರಿರುವಾಗ ಮಾಡಿದ್ವಿ ತಗೊಳ್ಳೋ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಅಂದರೆ ಚಿಕ್ಕವರಂದರೆ ಮದುವೆಗಿಂತ ಮುಂಚೆನೂ ಏನಿಲ್ಲ, ನಾನು ಯಾವಾಗ ಡ್ಯೂಟಿಗೆ ಅಂತ ಹೋದ್ನೋ ಆವಾಗಿಂದ ಮನೆ ಕೆಲಸ ಎಲ್ಲ ತುಂಬ ಕಡಿಮೆ ಆಗೋಯ್ತು. ಅದನ್ನೇ ಹೇಳ್ತಾ ಇರ್ತಾರೆ, ನೀನಂತೂ ಏನೂ ಕೆಲಸನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮಪ್ಪನೂ ಹಾಗೆ ಹೇಳ್ತಿರ್ತಾರೆ, ಇವನು ಆಗಲಿ ನಮ್ಮ ತಮ್ಮ ಆಗಲಿ ತಂಗಿ ಆಗಲಿ ಇಬ್ಬರು ಹಾಗೆ ಅಂತಾರೆ. ಇವರೊಂದು ಸ್ವಲ್ಪ ಜಾಸ್ತಿ ಮಾಡಿದಾರಾ, ನಾನು ಈ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಕೆಲಸ. ಬಾ ಸಾಕು. ಮತ್ತಿದು ನೀರಾಕಿ ಬೆಳಗ್ಗೆ ಅಷ್ಟೇನಾ? ಅದೇ ಈಗ ನೀರು ಹಾಕೇನು ತೊಳೆಯಲ್ಲಂತೆ, ಬೆಳಗ್ಗೆ ಅಷ್ಟೇ ತೊಳೆಯೋದಂತೆ. ಏನು ಮಾಡ್ತಿದ್ಯಪ್ಪ? ತಿಪ್ಪೆಗೆ ಹಾಕ್ಬಿಟ್ಟು ಬಾ ಹೋಗಿ ಅಲ್ಲ. ಸರಿ. ಟೀನಾ ಕಾಫಿನಾ? ಬ್ಲ್ಯಾಕ್ ಟೀನಾ? ಹಾಲಿಟ್ಟಿದ್ದೀನಿ ಒಲೆ ಮೇಲೆ. ನಮ್ಮ ತಮ್ಮ ಹಾಲು ಮೊಸರು ತುಪ್ಪ ಅವೆಲ್ಲ ಏನು ತಿನ್ನಲ್ಲ ಶರತ್. ಅವನಿಗೆ ಡಿಕಾಕ್ಷನು, ನಮಗೆ ಕಾಫಿ, ಮಕ್ಕಳಿಗೆ ಹಾಲು ಕಾಯಿಸ್ಕೊಂಡು ಸ್ವಲ್ಪ ಕುಡಿಬೇಕು. ಬೆಳಗ್ಗೆ ದೋಸೆ ಮಾಡೋಣ ಅಂಥೇಳಿ ನಾನಿಲ್ಲಿ ಅಕ್ಕಿನ ರುಬ್ಕೊಳ್ತಿದ್ದೀನಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.